ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಶಿರಾ ತಾಲೂಕಿನ ವಿದ್ಯಾರ್ಥಿನಿ ಅರ್ಷಿತಾ ಡಿಎಂ ಅವರನ್ನ ಸನ್ಮಾನಿಸಿದ ಎಂಎಲ್ಸಿ ಚಿದಾನಂದ ಎಂ ಗೌಡ. 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಅರ್ಷಿತಾ ಡಿಎಂ ಅವರನ್ನ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಇಂದು ಶಿರಾ ನಗರದ ಶ್ರೀ ವಾಸವಿ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿ ಅತ್ಯುತ್ತಮ ಅಂಕ ಪಡೆದು ತಾಲೂಕಿಗೆ ಕೀರ್ತಿ ತಂದ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿ ಆಡಳಿತ ಮಂಡಳಿಯನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಬಾಬು, ಮೇಡುಮಾ ಸಂಘದ ಅಧ್ಯಕ್ಷರಾದ ದೊಡ್ಡಸಿದ್ದಪ್ಪ, ಕಾರ್ಯದರ್ಶಿಗಳಾದ ಕೋಟೆ ಚಂದ್ರಶೇಖರ್, ಖಜಾನ್ಸಿಗಳಾದ ಮಂಜುಶ್ರೀ ಮಹಾಲಿಂಗಪ್ಪ, ವಾಸವಿ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾದ ಸುರೇಶ್ ಬಾಬು, ಕಾರ್ಯದರ್ಶಿ ನಾಗರಾಜ್ ಶೆಟ್ಟಿ, ಖಜಾನ್ಸಿ ಚಂದ್ರಶೇಖರ್ ಬಾಬು, ನಿರ್ದೇಶಕರುಗಳಾದ ರಚಿತಾ ನಾಗಾರ್ಜುನ್, ಶ್ರೀಕಾಂತ್, ರಾಧಾಕೃಷ್ಣ, ವಿಜಯ್, ಜಗದೀಶ್, ಯಶೋಧ, ಸುರೇಶ್, ನಾಗಲಕ್ಷ್ಮಿ, ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರಾದ ಜಯನಾರಾಯಣ, ಮಂಜುನಾಥ್, ಅರ್ಷಿತಾ, ತಾಲೂಕು ಮಂಡಳ ಅಧ್ಯಕ್ಷರಾದ ಚಿಕ್ಕಣ್ಣ, ನಿವೃತ್ತ ಶಿಕ್ಷಕರಾದ ಕುಮಾರ್ ಮೇಷ್ಟ್ರು, ನೇಚಂತೆ ರಾಮಣ್ಣ, ಮುಖಂಡರಾದ ಕೊಟ್ಟ ಶ್ರೀನಿವಾಸ್, ಪತ್ರಿಕಾ ಮಿತ್ರರು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಾವು ಹೇಳಿದ್ವಿ ನಮ್ಮ ಮಕ್ಕಳಿಗೆ ಯಾರು ಜಿಲ್ಲೆಗೆ ಪ್ರಥಮ ಬರ್ತಾರೆ ಅವ್ರಿಗೆ 50,000 ರೂಪಾಯಿಯನ್ನು ಅವರ ಮುಂದಿನ ಶಿಕ್ಷಣಕ್ಕೆ ಅಂತ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೊಡಬೇಕು ಅಂತ ಕೊಡ್ತೀವಿ ಅಂತ ಹೇಳಿದ್ವಿ. ಇವಳು ನೋಡಿದ್ರೆ ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಬಂದುಬಿಟ್ಟಿದ್ದಾಳೆ. ಎಷ್ಟು ಕೊಡೋದು ಅಂತ ಇನ್ನೂ ನಾವು ಮ್ಯಾನೇಜ್ಮೆಂಟಲ್ಲಿ ಕೂತು ಡಿಸ್ಕಸ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಹಾಗಾಗಿ ಇಲ್ಲಿ ಹಣ ಒಂದು ಪ್ರಶಂಸೆಗಷ್ಟೇ, ಆ ಹಣದಿಂದ ಏನೋ ಆಗುತ್ತೆ ಅಥವಾ ಅವ್ರ ತಂದೆ ತಾಯಿಗೆ ಆ ಶಕ್ತಿ ಇಲ್ಲ ಅಂತಲ್ಲ, ಹಣ ಒಂದು ಬೆನ್ತಟ್ಟೋದಕ್ಕೆ, ಪ್ರೋತ್ಸಾಹ ಕೊಡೋದಕ್ಕೆ. ಹಾಗಾಗಿ ಇನ್ನೂ ಹೆಚ್ಚು ಸಾಧನೆಯನ್ನು ಆ ಹೆಣ್ಣುಮಗಳು ಮಾಡಲಿ. ಹಾಗೂ ನಿಮಗೆಲ್ಲ ಗೊತ್ತಿರೋ ರೀತಿ ಆ ಹೆಣ್ಣು ಮಗಳಿಗೆ ಈಗಾಗಲೇ ನಾವು ಕೂಡ ಒಂದು ಆಫರ್ ಕೊಟ್ಟಿದ್ದೀವಿ. ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ 2 ವರ್ಷ ಉಚಿತವಾದ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಸುಮಾರು 2 ಲಕ್ಷ ರೂಪಾಯಿ ಖರ್ಚು ತಗಲುತ್ತೆ ಪ್ರೆಸಿಡೆನ್ಸಿ ಕಾಲೇಜಲ್ಲಿ. ವರ್ಷಕ್ಕೆ 1 ಲಕ್ಷ ಅಂದರೆ 2 ವರ್ಷಕ್ಕೆ. ಇದು ಹರ್ಷಿತಾ ಡಿ ಒಬ್ಬರಿಗಲ್ಲ, ಹರ್ಷಿತಾ ಡಿ ಥರ ಸುಮಾರು 100 ಜನ ವಿದ್ಯಾರ್ಥಿಗಳನ್ನು ಇದು ಕಳೆದ 15 ವರ್ಷದಿಂದ ಇದನ್ನು ಮಾಡ್ತಾ ಬಂದಿದ್ದೀವಿ. 15 ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ವಿ. ಪ್ರತಿ ವರ್ಷ 100 ಜನಕ್ಕೆ ಯಾರು ಒಂದು ನಿಗದಿ ಮಾಡ್ತೀವಿ, ಒಂದು ಅಂಕಗಳನ್ನು 600. ಈ ವರ್ಷ 610 ಅಂಕಗಳನ್ನು SSLC ಪರೀಕ್ಷೆಯಲ್ಲಿ ಯಾವ ಮಕ್ಕಳು ತೊಗೊಂಡಿರ್ತಾರೆ. ICSE ಮತ್ತು CBSEನಲ್ಲಿ 95%ಕ್ಕೂ ಹೆಚ್ಚು ಅಂಕಗಳನ್ನು ಯಾರು ತೆಗೆದುಕೊಂಡಿರ್ತಾರೆ ಆ ಮಕ್ಕಳಿಗೆ ಅವ್ರನ್ನ ನಾವು ದತ್ತು ಸ್ವೀಕಾರ ಮಾಡಿ 2 ವರ್ಷ ಉಚಿತ ಶಿಕ್ಷಣ ಕೊಡುವಂಥ ಕೆಲಸವನ್ನು ಕಳೆದ 15 ವರ್ಷದಿಂದ ಮಾಡ್ತಾಯಿದೆ. ಮುಂದೆ ಕೂಡ ಅದನ್ನ ಮಾಡ್ಕೊಂಡು ಹೋಗುವಂಥದ್ದಾಗತ್ತೆ. ಈ ವರ್ಷ ಕೂಡ ಅದಿದೆ. ನಂತರ ಸುಮಾರು ಜನ ಹೇಳಿರ್ತಾರೆ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿ, ನಮ್ಮ ಕಾಲೇಜಿಗೆ ಕಳಿಸಿ, ನಾವು ಫ್ರೀ ಎಜುಕೇಷನ್ ಕೊಡ್ತೀವಿ. ಅವ್ರ ಅಕ್ಕ ಕೂಡ, ನಿನ್ನ ಹೆಸರೇನಮ್ಮ? ಯಶಸ್ವಿನಿ. ಎಲ್ಲಿ ಓದಿದ್ದು? ಇಲ್ಲೇನಾ? ಇಲ್ಲ, ಈ ಸ್ಕೂಲ್ನಲ್ಲೇ ಓದಿ ಪ್ರೆಸಿಡೆನ್ಸಿ ಸ್ಕೂಲ್ನಲ್ಲಿ ಫ್ರೀ ಸೀಟ್ ತೊಗೊಂಡು ಈಗ ಸೆಕೆಂಡ್ PUC ಫ್ರೀ ಸೀಟ್ ಕೊಟ್ಟಿಲ್ವಾ? 10 ಬಂದಿತ್ತಾ? ಓಕೆ, ಕಡಿಮೆ ಬಂದಿತ್ತು. ಓಕೆ. ಸೊ ಈಗ ಆಕೆ ಕೂಡ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾಯಿದ್ರು, ಅವ್ರ ಅಕ್ಕ ಈಗ ಯಾರೋ ಹರ್ಷಿತಾ ಡಿ ಇದ್ದಾರೆ, ನೀಟ್ ರ್ಯಾಂಕ್ ಚೆನ್ನಾಗಿದೆ, ಈ ಸಾರಿ ಡಾಕ್ಟರ್ ಆಗ್ತಾಳೆ, ಮೆಡಿಕಲ್ ಸೀಟ್ ತೊಗೋತಾಳೆ ಅಂತೇಳಿ. ಆಯ್ತಲ್ಲ, ಈ ರೀತಿ ಪ್ರತಿ ವರ್ಷ ಪ್ರೆಸಿಡೆನ್ಸಿ ಕಾಲೇಜಿಂದ ಕನಿಷ್ಠ ಅಂದರೂ ಕೂಡ 50ರಿಂದ 60 ಜನ ಆ ಕಾಲೇಜಿನಲ್ಲಿ ಓದಿದವರು ಅಲ್ಲಿ SLCವರೆಗೆ 10th ಓದಿ ಹೊರಗಡೆ ಹೋಗಿ ಒಂದು 20-25 ಜನ ಪ್ರತಿ ವರ್ಷ ಕನಿಷ್ಠ ಒಂದು 100 ಜನ ಡಾಕ್ಟ್ರುಗಳು ಶಿರಾ ತಾಲೂಕಿಗೆ ಆ್ಯಡ್ ಆಗ್ತಾ ಇದ್ದಾರೆ. ಪ್ರತಿ ವರ್ಷ 100 ಜನ. ಈ ವರ್ಷ ಕೂಡ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾಯಿದ್ರು, ಸುಮಾರು 100ಕ್ಕೂ ಹೆಚ್ಚು ಜನ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲೇ ಎಲಿಜಿಬಿಲಿಟಿ ತೊಗೋತಾರೆ, ಮೆಡಿಕಲ್ ಓದಿ ಡಾಕ್ಟರ್ ಆಗ್ತಾರೆ ಅಂಥೇಳಿ. IIT ಸೀಟ್ಗಳು 4-5 ಜನ ಪ್ರತಿ ವರ್ಷ IITಗೆ ಹೋಗುವಂಥದ್ದು. ITI ಮತ್ತು IIT ದೊಡ್ಡ ವ್ಯತ್ಯಾಸ ಗೊತ್ತಿದೆಯಾ ನಿಮಗೆ? ITI ಅಂದರೆ SLC ಆದ ತಕ್ಷಣ ಹೋಗಿ ಸೇರಿಕೊಳ್ಳೋದು. IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜು ಶಿಕ್ಷಣ, ಅದು ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ಅದಕ್ಕೆ ಕೆಲವು ಕಾಲೇಜುಗಳು ನಮ್ಮ ದೇಶದಲ್ಲಿ ಇಂಜಿನಿಯರಿಂಗ್ ಓದಬೇಕು ಅಂದರೆ ಎಲ್ಲಿ ಓದಬೇಕು? IITನಲ್ಲಿ ಓದಬೇಕು ಅಂತ ಹೇಳ್ತಾರೆ. ಮೆಡಿಕಲ್ ಓದಬೇಕು ಅಂದರೆ ಎಲ್ಲಿ ಓದಬೇಕು? ಏಮ್ಸಲ್ಲಿ ಓದಬೇಕು ಅಂತ ಹೇಳ್ತಾರೆ. ಏಮ್ಸ್ ಅಂದರೆ ಏನು? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಡೆಲ್ಲಿನಲ್ಲಿದೆ. ಮತ್ತು ಬೇರೆ ಒಂದು 7-8 ಕಡೆ ನಮ್ಮ ದೇಶದಲ್ಲಿ ಇದೆ. ಎಲ್ಲ ಕಡೆ MBBS ಕಾಲೇಜ್ ಇದ್ದಾವೆ.
ಆದರೆ ಅವು ಅತ್ಯಂತ ಪ್ರತಿಷ್ಠಿತ ಶ್ರೇಷ್ಠವಾದಂಥ ಕಾಲೇಜುಗಳು. ಏಮ್ಸ್. ಹಾಗೆ ನಿಮ್ಮಲ್ಲಿ ಒಂದು ಚಾಲೆಂಜ್ ಇರಬೇಕು, ನಾನು ಡಾಕ್ಟ್ರ್ ಆಗಬೇಕು. ಎಲ್ಲಿ ಓದಿ ಡಾಕ್ಟ್ರ್ ಆಗಬೇಕು? ಏಮ್ಸಲ್ಲಿ ಓದಬೇಕು. ಏಮ್ಸಲ್ಲಿ ಓದಬೇಕು ಅಂದರೆ ಏನಾಗಬೇಕು? ನನ್ನ ರ್ಯಾಂಕ್, ನನ್ನ ಮೆಡಿಕಲ್ ರ್ಯಾಂಕ್ ಭಾಳ ಜಾಸ್ತಿ ಇರಬೇಕು. ಅದೇ ಥರ ನಾನು ಎಂಜಿನಿಯರ್ ಆಗಬೇಕು. ಬೇಕಾದಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ ಸ್ಟೇಟಲ್ಲಿ, ಎಲ್ಲ ಕಾಲೇಜ್ಗೂ ಅಷ್ಟು ಪ್ರಾಮುಖ್ಯತೆ ಇರಲ್ಲ. ಆದರೆ ನಾನು ಎಂಜಿನಿಯರ್ ಆದರೆ ನಾನು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋ ಕಾಲೇಜಿನಲ್ಲಿ ನಾನು ಓದಿ ನಾನು ಎಂಜಿನಿಯರ್ ಆಗ್ತೇನೆ. ನಿಮಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿ IIT ಪ್ರಾಡಕ್ಟು, ನಂದನ್ ನೀಲ್ಕೇಣಿ IIT ಪ್ರಾಡಕ್ಟ್. ಸೊ ಅಲ್ಲಿ ಓದಂಥ ಈ ರೀತಿ ಕೆಲವು ವ್ಯಕ್ತಿಗಳು ದೊಡ್ಡ ದೊಡ್ಡ ಸ್ಥಾನಮಾನಗಳಿಗೆ ಹೋಗ್ತಾರೆ. ಆ ಕಾರಣಕ್ಕಾಗಿ ಆ ರೀತಿ ಒಂದು ದೊಡ್ಡ